ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಏಕೆ ನಮ್ಮ ಅಜ್ಜ ಅಜ್ಜಿ ಮಕ್ಕಳಿಗೆ ಕತೆ ಹೇಳುವಾಗ ಸಿಂಹ, ನರಿ, ಕೋತಿ, ಕಾಗೆ ಹೀಗೆ ಪ್ರಾಣಿಗಳ ಕತೆಗಳನ್ನೇ ಹೇಳುತ್ತಾರೆ? ಈ ಕತೆಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಅವುಗಳ ಹಿಂದೆ ಒಂದು ದೊಡ್ಡ ಜ್ಞಾನ ಇದೆ. ಸುಮಾರು 2000 ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿದ ಅತ್ಯಂತ ಪ್ರಸಿದ್ಧ ನೀತಿ ಕತೆಗಳು ಪಂಚತಂತ್ರ ಕತೆಗಳು. ಇಂದು ನಾವು ತಿಳಿದುಕೊಳ್ಳೋಣ, ಪಂಚತಂತ್ರ ಕತೆಗಳು ಹೇಗೆ ಹುಟ್ಟಿದವು, ಅವುಗಳಲ್ಲಿ ಎಷ್ಟು ಕತೆಗಳಿವೆ, ಅವುಗಳಲ್ಲಿ ಎಷ್ಟು ತಂತ್ರಗಳಿವೆ ಮತ್ತು ಅವು ನಮಗೆ ಯಾವ ಜೀವನ ಪಾಠ ಕಲಿಸುತ್ತವೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ನಾವು ನಿಮಗೆ ಮಕ್ಕಳಿಗೂ ದೊಡ್ಡವರಿಗೂ ಜೀವನ ಜ್ಞಾನ ನೀಡುವ ಅತ್ಯಂತ ಸುಂದರ ಪಂಚತಂತ್ರ ಕತೆಗಳ ಸರಣಿಯನ್ನು ತರುತ್ತಿದ್ದೇವೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಪಂಚತಂತ್ರ ಕತೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಪಂಚತಂತ್ರ ಕತೆಗಳು ಹೇಗೆ ಪ್ರಾರಂಭವಾದವು? ಸುಮಾರು 2000 ವರ್ಷಗಳ ಹಿಂದೆ ಭಾರತದಲ್ಲಿ ಒಬ್ಬ ಜ್ಞಾನಿ ಪಂಡಿತರಿದ್ದರು. ಅವರ ಹೆಸರೇ ವಿಷ್ಣು ಶರ್ಮಾ. ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿಗೆ 3 ಮಕ್ಕಳಿದ್ದರು. ಆ ಮಕ್ಕಳು ರಾಜ್ಯವನ್ನು ಆಳಲು ಬೇಕಾದ ಜ್ಞಾನ, ಬುದ್ಧಿವಂತಿಕೆ ಮತ್ತು ನೀತಿ ಇವೆಲ್ಲವನ್ನು ಕಲಿಯಬೇಕು ಎಂದು ರಾಜನು ಬಯಸಿದನು. ಆದರೆ ಅವರಿಗೆ ಪುಸ್ತಕ ಓದಲು ಆಸಕ್ತಿ ಇರಲಿಲ್ಲ. ಆಗ ರಾಜನು ವಿಷ್ಣು ಶರ್ಮರನ್ನು ಕರೆದು, ನನ್ನ ಮಕ್ಕಳಿಗೆ ಜ್ಞಾನ ಕಲಿಸಿ ಎಂದು ಹೇಳಿದ. ಅದಕ್ಕೆ ವಿಷ್ಣು ಶರ್ಮರು ಒಂದು ಅದ್ಭುತ ವಿಧಾನ ಆಯ್ಕೆ ಮಾಡಿದರು. ಅವರು ಪ್ರಾಣಿಗಳ ಕತೆಗಳ ಮೂಲಕ ಜೀವನ ಪಾಠಗಳನ್ನು ಕಲಿಸಲು ಪ್ರಾರಂಭಿಸಿದರು. ಇದೇ ಪಂಚತಂತ್ರ ಕತೆಗಳ ಹುಟ್ಟು. ಪಂಚತಂತ್ರ ಕತೆ ಎಂದರೇನು? ಪಂಚತಂತ್ರ ಎಂಬ ಪದದಲ್ಲಿ 2 ಪದಗಳಿವೆ. ಪಂಚ, ತಂತ್ರ. ಪಂಚ ಎಂದರೆ 5, ತಂತ್ರ ಎಂದರೆ ನೀತಿ ಅಥವಾ ಜೀವನ ಜ್ಞಾನ ನೀಡುವ ವಿಧಾನ. ಅಂದರೆ ಪಂಚತಂತ್ರ ಎಂದರೆ 5 ವಿಧದ ನೀತಿ ಕತೆಗಳ ಸಂಕಲನ. ಪಂಚತಂತ್ರದ 5 ತಂತ್ರಗಳು. ಪಂಚತಂತ್ರದಲ್ಲಿ 5 ಪ್ರಮುಖ ಭಾಗಗಳಿವೆ. 1. ಮಿತ್ರಭೇದ. ಸ್ನೇಹಿತರ ನಡುವೆ ವೈಷಮ್ಯ ಉಂಟಾದರೆ ಎಷ್ಟು ದೊಡ್ಡ ಸಮಸ್ಯೆಗಳು ಬರುತ್ತವೆ ಎಂಬುದನ್ನು ಹೇಳುವ ಕತೆಗಳು. ಉದಾಹರಣೆಗೆ ಸಿಂಹ ಮತ್ತು ಎಮ್ಮೆಯ ಕತೆ. 2. ಮಿತ್ರಲಾಭ. ಹೊಸ ಸ್ನೇಹಿತರನ್ನು ಹೇಗೆ ಮಾಡಿಕೊಳ್ಳಬೇಕು ಮತ್ತು ಒಳ್ಳೆಯ ಸ್ನೇಹದ ಮಹತ್ವ. ಉದಾಹರಣೆಗೆ ಪಾರಿವಾಳ ರಾಜ ಮತ್ತು ಇಲಿಯ ಸ್ನೇಹದ ಕತೆ. 3. ಕಾಕೋಲುಕಿಯಂ. ಶತ್ರುಗಳ ನಡುವೆ ಯುದ್ಧ ಮತ್ತು ರಾಜಕೀಯ ತಂತ್ರಗಳು. 4. ಲಬ್ಧಪ್ರಾಣಾಶ. ನಮಗೆ ಸಿಕ್ಕಿರುವ ಒಳ್ಳೆಯ ಅವಕಾಶಗಳನ್ನು ಅಜಾಗರೂಕತೆಯಿಂದ ಕಳೆದುಕೊಳ್ಳಬಾರದು ಎಂಬ ಪಾಠ. 5. ಅಪರೀಕ್ಷಿತ ಕಾರಕ. ಯೋಚನೆ ಮಾಡದೆ ಅವಸರದಲ್ಲಿ ಮಾಡಿದ ಕೆಲಸಗಳು ಎಷ್ಟು ದೊಡ್ಡ ಸಮಸ್ಯೆ ತರಬಹುದು ಎಂಬ ಕತೆಗಳು. ಪಂಚತಂತ್ರದಲ್ಲಿ ಎಷ್ಟು ಕತೆಗಳಿವೆ? ಪಂಚತಂತ್ರದಲ್ಲಿ ಒಟ್ಟು ಸುಮಾರು 80ರಿಂದ 100 ಕತೆಗಳಿವೆ ಎಂದು ತಿಳಿದುಬರುತ್ತದೆ. ಪ್ರತಿ ಕಥೆಯಲ್ಲೂ ಪ್ರಾಣಿಗಳು ಪಾತ್ರವಾಗಿರುತ್ತವೆ, ಕುತೂಹಲಕರ ಘಟನೆಗಳು ಇರುತ್ತವೆ ಮತ್ತು ಕೊನೆಯಲ್ಲಿ ಒಂದು ನೀತಿ ಇರುತ್ತದೆ. ಈ ಕತೆಗಳು ಮಕ್ಕಳಿಗೂ ದೊಡ್ಡವರಿಗೂ ಜೀವನ ಪಾಠ ಕಲಿಸುತ್ತವೆ. ಪಂಚತಂತ್ರ ಕತೆಗಳ ವಿಶೇಷತೆ. ಪಂಚತಂತ್ರ ಕತೆಗಳ ವಿಶೇಷತೆ ಏನೆಂದರೆ ಸರಳ ಭಾಷೆ, ಯಾರಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆಯಲಾಗಿದೆ. ಪ್ರಾಣಿಗಳ ಪಾತ್ರಗಳು ಸಿಂಹ, ನರಿ, ಕೋತಿ, ಕಾಗೆ ಹೀಗೆ ಪ್ರಾಣಿಗಳ ಮೂಲಕ ಕತೆ ಹೇಳಲಾಗಿದೆ. ಜೀವನ ಪಾಠ. ಪ್ರತಿ ಕಥೆಯಲ್ಲೂ ಒಂದು ಅಮೂಲ್ಯ ಪಾಠ ಅಡಗಿದೆ. ಮಕ್ಕಳಿಗೆ ಆಸಕ್ತಿ. ಮಕ್ಕಳಿಗೆ ಕತೆ ಕೇಳಲು ಅತ್ಯಂತ ಕುತೂಹಲ ಉಂಟಾಗುತ್ತದೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಸಂದೇಶ.
ಪಂಚತಂತ್ರ ಕಥೆಗಳು ನಮಗೆ ಅತ್ಯಂತ ಮಹತ್ವದ ಜೀವನ ಪಾಠಗಳನ್ನು ಕಲಿಸುತ್ತವೆ. ಒಳ್ಳೆಯ ಸ್ನೇಹಿತರನ್ನು ಆರಿಸಿಕೊಳ್ಳಬೇಕು, ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬೇಕು, ಮೋಸಗಾರರಿಂದ ದೂರ ಇರಬೇಕು, ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಮತ್ತು ಸತ್ಯ ಹಾಗೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಇವೆಲ್ಲ ಜೀವನದಲ್ಲಿ ಯಶಸ್ಸಿಗೆ ಅಗತ್ಯವಾದ ಗುಣಗಳು. ಪಂಚತಂತ್ರ ಕಥೆಗಳ ವಿಶೇಷತೆ. ಪಂಚತಂತ್ರ ಕಥೆಗಳು ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೂ ಪ್ರಸಿದ್ಧವಾಗಿವೆ. ಈ ಕಥೆಗಳು ಪರ್ಷಿಯನ್, ಅರೇಬಿಕ್, ಇಂಗ್ಲಿಷ್ ಮತ್ತು ಅನೇಕ ಭಾಷೆಗಳಿಗೆ ಅನುವಾದವಾಗಿವೆ. ಇದರಿಂದ ಪಂಚತಂತ್ರ ಕಥೆಗಳ ಮಹತ್ವ ಎಷ್ಟು ದೊಡ್ಡದು ಎಂಬುದು ತಿಳಿಯುತ್ತದೆ. ಹೀಗಾಗಿ ಸ್ನೇಹಿತರೆ, ಪಂಚತಂತ್ರ ಕಥೆಗಳು ಕೇವಲ ಕಥೆಗಳು ಮಾತ್ರವಲ್ಲ, ಅವು ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಅಮೂಲ್ಯ ಜ್ಞಾನ. ಮುಂದಿನ ವಿಡಿಯೋಗಳಲ್ಲಿ ನಾವು ಪಂಚತಂತ್ರದ ಅತ್ಯಂತ ರೋಚಕ ಕಥೆಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸುಂದರ ಪಂಚತಂತ್ರ ಕಥೆಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಮುಂದಿನ ವಿಡಿಯೋದಲ್ಲಿ ಪಂಚತಂತ್ರ ಕಥೆಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.